ಇನ್ನು ಬಿಜೆಪಿ ಬಣ ಬಡಿದಾಟಕ್ಕೆ ಜೆಪಿ ನಡ್ಡಾ ಮುಲಾಮು. ರಾಜ್ಯ ನಾಯಕರ ಜೊತೆ ನಡ್ಡಾ ಪ್ರತ್ಯೇಕ ಮೀಟಿಂಗ್ ನಡೆಸಿದ್ರು. ನಿನ್ನೆ ರಾತ್ರಿ ಕೆಕೆ ಗೆಸ್ಟ್ ಹೌಸ್ನಲ್ಲಿ 1-to-1 ಚರ್ಚೆ ಆಗಿದೆ. ರಾಜ್ಯ ಬಿಜೆಪಿಯ ಆಂತರಿಕ ಕಲಹದ ಬಗ್ಗೆ ಛಲವಾದಿ ದೂರು ಕೊಟ್ಟಿದ್ದಾರೆ. ಬಂಡಾಯದ ಬಗ್ಗೆ ಛಲವಾದಿ ರವಿಕುಮಾರ್ ಪ್ರಸ್ತಾಪ ಮಾಡಿದ್ರು. ಶೀಘ್ರವೇ ಎಲ್ಲವೂ ಸರಿ ಹೋಗಲಿದೆ ಅಂತ ನಡ್ಡಾ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಭರವಸೆ ಕೊಟ್ಟಿದ್ದಾರೆ. ಸರ್ಕಾರ ತೊಂದರೆ ಕೊಡ್ತಿದೆ ಅಂತ ಮುನಿರತ್ನ ದೂರು ಕೊಟ್ಟರು. ನನ್ನ ಹತ್ಯೆಗೆ ಪ್ರಯತ್ನಿಸಿದ್ರು ಅಂತ ನಡ್ಡಾ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮುನಿರತ್ನ ಬಳಿಕ ಅಶ್ವಥ್ ನಾರಾಯಣ್ ಜೊತೆ ನಡ್ಡಾ ಚರ್ಚೆ ನಡೆಸಿದ್ರು. 1-to-1 ಸಭೆ ನಡೆಸಿದ್ರು. ಎಲ್ಲ ನಾಯಕರ ಅಭಿಪ್ರಾಯವನ್ನ ಪಡೆದ್ರು. ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಸಮಾಲೋಚನೆ ನಡೀತು. ನೀವು ಉತ್ತಮ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೊಗಳಿದ್ರು ನಡ್ಡಾ. ಅಶೋಕ್ ಛಲವಾದಿಗೆ ಶಾಬಾಷ್ಗಿರಿ ನೀಡಿದ್ರು ಜೆಪಿ ನಡ್ಡಾ. ಬಿಜೆಪಿಯ ಒಳಗಿನ ಬಣಬಡಿದಾಟ ಬಹಳಷ್ಟು ಸಮಯದಿಂದ ಮುಂದುವರೆದಿದೆ. ಅದಕ್ಕೊಂದು ಬ್ರೇಕ್ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಂಥದ್ದೇ ಸೂಚನೆ ಹೈಕಮಾಂಡ್ನಿಂದ ಬಂದರೂ ಸಹ ರೆಬೆಲ್ಸ್ ಟೀಮ್ ಮತ್ತೆ ರೆಬೆಲ್ ದಾರಿಯನ್ನೇ ಹಿಡಿತಾ ಇದೆ. ಈಗ ನಡ್ಡಾ ಎಂಟ್ರಿ ಕೊಟ್ಟಿದ್ದಾರೆ ಈ ಬಂಡಾಯವನ್ನ ಶಮನ ಮಾಡೋದಕ್ಕೆ. ಯಾಕಂದ್ರೆ ಬಿಜೆಪಿ ಒಳಗಿನ ಈ ಬಂಡಾಯ ಸರ್ಕಾರದ ಬಾಯಿಗೆ ಆಹಾರವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದರ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬಿಜೆಪಿ ಒಳಗಿನ ಬಂಡಾಯವನ್ನ ತೆಗೆದುಕೊಳ್ಳೋದಾದ್ರೆ ಬಹಳ ಸಮಯದಿಂದ ಈ ಬಂಡಾಯ ನಡೀತಾ ಇದೆ. ಇದಕ್ಕೊಂದು ಫುಲ್ ಸ್ಟಾಪ್ ಹಾಕುವಂತಹ ಅಗತ್ಯತೆ ಈಗ ತೀರಾ ಇದೆ. ಹಾಗಾಗಿ ಜೆಪಿ ನಡ್ಡಾ ಎಂಟ್ರಿ ಕೊಟ್ಟಿದ್ದಾರೆ. 1-to-1 ಸಭೆ ನಡೀತು. ಯಾರ್ಯಾರು ಏನೇನು ಹೇಳಿದ್ದಾರೆ, ಹಾಗಾದ್ರೆ ಈ ಬಂಡಾಯಕ್ಕೊಂದು ಮದ್ದರಿಯುವಂತಹ ಪ್ರಯತ್ನ ಈಗ ಬಹಳ ಜೋರಾಗಿ ನಡೀತಾ ಇದೆ. ಶ್ವೇತಾ, ಬಿಜೆಪಿಯಲ್ಲಿ ನಡೀತಿರ್ತಕ್ಕಂಥ ಬಣ ಬಡಿದಾಟ ಹೈಕಮಾಂಡ್ ಗಮನದಲ್ಲಿದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿ ಗೊಂದಲವನ್ನು ಪರಿಹಾರ ಮಾಡುವಂತ ಪ್ರಯತ್ನವನ್ನ ಈಗಾಗಲೇ ಮಾಡಿದ್ದಾರೆ. ಆದರೆ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಸಾಬೀತಾಗ್ತಾ ಇದೆ. ಹಾಗಾಗಿ ಪಕ್ಷ ನಡೆಸತಕ್ಕಂಥ ಹೋರಾಟ ಇರಬಹುದು ಅಥವಾ ಪಕ್ಷದ ಕಾರ್ಯಕ್ರಮಗಳಿರ್ಬೋದು, ಎಲ್ಲವೂ ಕೂಡ ಒಂದು ನಿರೀಕ್ಷಿತವಾಗಿರ್ತಕ್ಕಂಥ ಮಟ್ಟದಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ಎಲ್ಲರ ಗಮನದಲ್ಲಿದೆ. ಕರ್ನಾಟಕ ಪ್ರವಾಸ ಕೈಗೊಂಡ ಜೆಪಿ ನಡ್ಡಾ ಅವರ ಏನು ಪ್ರವಾಸ ಸಂದರ್ಭದಲ್ಲೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಇರತಕ್ಕಂಥ ಒಂದಷ್ಟು ವ್ಯತ್ಯಾಸಗಳನ್ನ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನು ಮಾಡಲಾಗಿದೆ. ಪ್ರತ್ಯೇಕವಾಗಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿರತಕ್ಕಂಥ ಜೆಪಿ ನಡ್ಡಾ ಅವರು ಕೊಟ್ಟಿರತಕ್ಕಂಥ ಸಮಯಾವಕಾಶದಲ್ಲಿ ಇದ್ದಂತ ಒಂದು ಅವಕಾಶದ ಒಳಗಡೆ ಪಕ್ಷದ ಒಳಗಡೆ ಇರತಕ್ಕಂಥ ಒಂದಷ್ಟು ವ್ಯತ್ಯಾಸಗಳನ್ನ ಮತ್ತು ನಾಯಕರ ಧೋರಣೆಗಳನ್ನ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನ ಕೆಲ ನಾಯಕರು ಮಾಡಿದ್ದಾರೆ. ಕುಮಾರಕಬಾ ಗೆಸ್ಟ್ ಹೌಸ್ನಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ರಾಜ್ಯ ನಾಯಕರನ್ನು ಭೇಟಿ ಮಾಡಿರತಕ್ಕಂಥ ಜೆಪಿ ನಡ್ಡಾ ಅವರಿಗೆ ರಾಜ್ಯ ಸರ್ಕಾರದ ವಿರುದ್ಧ ನಡೆಸಿದ ಇರತಕ್ಕಂಥ ಹೋರಾಟದ ಬಗ್ಗೆ ಕೂಡ ಸಮರ್ಪಕವಾದ ಮಾಹಿತಿ ಸಲ್ಲಿಕೆ ಆಗಿದೆ. ಜೊತೆಗೆ ರಾಜ್ಯದ ಬಿಜೆಪಿ ಘಟಕ ತೆಗೆದುಕೊಂಡಿರತಕ್ಕಂಥ ಕೆಲವು ತೀರ್ಮಾನಗಳು, ರಾಜ್ಯ ಸರ್ಕಾರದ ವಿರುದ್ಧ ನಡೆಸ್ತಾ ಇರತಕ್ಕಂಥ ಹೋರಾಟದಲ್ಲಿ ನಾಯಕರ ಭಾಗವಹಿಸುವಿಕೆ, ಸಂಘಟನೆ ಆಗಿರತಕ್ಕಂಥ ಒಂದಷ್ಟು ಪ್ರಗತಿ ಮತ್ತು ವ್ಯತ್ಯಾಸಗಳು, ಬಹಳ ಮುಖ್ಯವಾಗಿ ರೆಬೆಲ್ ಟೀಮ್ ನಡೆಸ್ತಾ ಇರತಕ್ಕಂಥ ಚಟುವಟಿಕೆಗಳು, ವಕ್ಫ್ ವಿಚಾರದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಹೋರಾಟ, ನಾಯಕರ ಮಧ್ಯೆ ಇರತಕ್ಕಂಥ ಮುನಿಸುಗಳು ಮತ್ತು ಪರಸ್ಪರ ವಾಗ್ಯುದ್ಧ, ಇವೆಲ್ಲದರ ಬಗ್ಗೆನೂ ಕೂಡ ಒಂದಷ್ಟು ಸುದೀರ್ಘವಾಗಿರ್ತಕ್ಕಂಥ ವಿವರ ತಿಳಿಸುವಂತ ಪ್ರಯತ್ನವನ್ನು ಕೂಡ ಪ್ರತ್ಯೇಕವಾಗಿ ಕೆಲ ನಾಯಕರು ಮಾಡಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಯತ್ನಾಳ್ ವಿರುದ್ಧ ಅಂದ್ರೆ ವಿಜೇಂದ್ರ ಟೀಮ್ನಲ್ಲಿ ಗೂಡಿಸಿಕೊಂಡಿದ್ದ ಕೆಲ ನಾಯಕರು ಕೂಡ ದೂರನ್ನು ಕೊಟ್ಟಿರತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಡೆಸ್ತಿರತಕ್ಕಂಥ ಹೋರಾಟವನ್ನ ಜೆಪಿ ನಡ್ಡಾ ಅವರು ತಿಳಿಸಿದಾಗ ಜೆಪಿ ನಡ್ಡಾ ಅವರು ಸಭಾಸ್ಗಿರಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಪಕ್ಷದ ಕೆಲ ನಾಯಕರಿಗೆ ಸರ್ಕಾರದಿಂದ ಆಗ್ತಾ ಇರತಕ್ಕಂಥ ತೊಂದರೆಗಳ ಬಗ್ಗೆ ಕೂಡ ವಿವರಣೆ ಕೊಡುವ ಪ್ರಯತ್ನ ಆಗಿದೆ. ಅದನ್ನು ಮುಖ್ಯವಾಗಿ ಮುನಿರತ್ನ ಅವರು ತಮಗಾಗಿರ್ತಕ್ಕಂಥ ಒಟ್ಟಾರೆ ಅಂದ್ರೆ ತಮ್ಮ ವಿರುದ್ಧ ಇರತಕ್ಕಂಥ ಪ್ರಕರಣಗಳು, ಅದರಲ್ಲಿ ಸರ್ಕಾರ ನಡೆದುಕೊಂಡ ರೀತಿಗಳು, ಕೆಲ ಪ್ರಮುಖ ಸಚಿವರ ಪಾತ್ರ, ಇವೆಲ್ಲದರ ಬಗ್ಗೆನೂ ಕೂಡ ಒಟ್ಟಾರೆ ಸರ್ಕಾರದಿಂದ ತಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೂಡ ತಿಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಪಕ್ಷದ ಸಂಘಟನೆಗೆ ಪೂರಕವಾಗಿ ಕೆಲವೊಂದಷ್ಟು ಕಠಿಣವಾಗಿರುವ ಸಂದೇಶಗಳನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಕೆಲ ನಾಯಕರು ಮಾಡಿದ್ದಾರೆ. ಒಟ್ಟಲ್ಲಿ ಜೆಪಿ ನಡ್ಡಾ ಅವರ ರಾಜ್ಯ ಪ್ರವಾಸವನ್ನ ರಾಜ್ಯದ ಕೆಲ ಬಿಜೆಪಿ ನಾಯಕರು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ಕೆಲ ನಾಯಕರ ವಿರುದ್ಧ ದೂರು ಕೊಡಲಿಕ್ಕೆ ಕೂಡ ಈ ಒಂದು ಭೇಟಿ ಕೂಡ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತವೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಡೀತಾ ಇರತಕ್ಕಂಥ ಹೋರಾಟವನ್ನು ನಡ್ಡಾ ಅವರ ಗಮನಕ್ಕೆ ತರಲಾಗಿದೆ. ಜೊತೆಗೆ ರಾಜ್ಯ ಬಿಜೆಪಿ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕೂಡ ನಡ್ಡಾ ಅವರ ಗಮನಕ್ಕೆ ತರುವಂತಹ ಪ್ರಯತ್ನಗಳಾಗಿದೆ. ಈ ಎಲ್ಲ ಒಂದು ಮಾಹಿತಿಗಳ ಆಧಾರದ ಮೇಲೆ ನಡ್ಡಾ ಅವರು ಕೇಂದ್ರದ ಒಂದು ಸ್ಪಷ್ಟವಾಗಿರ್ತಕ್ಕ ಸಂದೇಶವನ್ನು ರಾಜ್ಯ ಘಟಕಕ್ಕೆ ನೀಡ್ತಾರೆ ಅನ್ನುವಂತ ಮಾತುಗಳು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು. ಶ್ವೇತಾ.
ಓಕೆ, ಈಗ ಬಿಜೆಪಿ ಒಳಗಿನ ಈ ಬಣ ಬಡಿದಾಟ ಏನಿದೆ ಇದು ಸರ್ಕಾರದ ಬಾಯಿಗೆ ಆಹಾರ ಆಗ್ತಾ ಇದೆ. ಪ್ರತಿ ಬಾರಿ ಬಂಡಾಯ ಶಮನಕ್ಕೆ ಹೈಕಮಾಂಡ್ ಮುಂದಾದಾಗ್ಲೂ ಇವರೇ ದೆಹಲಿಗೆ ಹೋಗ್ಲಿ ಅಥವಾ ದೆಹಲಿಯಿಂದ ಇಲ್ಲಿ ಯಾರೇ ಬರಲಿ, ಏನೇ ಖಡಕ್ ಆದಂತ ಸೂಚನೆ ಕೊಡ್ಲಿ, ಮಾರನೇ ದಿನ ಏನ್ ಮಾಡಬೇಕೋ ಅದನ್ನೇ ಮಾಡ್ತಾ ಇದ್ರು. ಸೊ ಈಗಲೂ ಸಹ ಅದೇ ದಾರಿಯನ್ನ ಮತ್ತೆ ರೆಬೆಲ್ಸ್ ಹಿಡಿತಾರಾ ಅಂತ? ಎಸ್, ಅಂದ್ರೆ ಬಿಜೆಪಿ ಒಳಗಿರ್ತಕ್ಕಂಥ ಬಡಬಡಿದಾಟದಿಂದ ಇದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕ ಸಂದೇಶ ಹೈಕಮಾಂಡ್ ಬರಲೇಬೇಕಾಗಿದೆ. ಒಂದು ಸುತ್ತಿನ ಮಾತುಕತೆಯ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಈಗಾಗಲೇ ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಏನು ಬಡಬಡಿದಾಟ ತಾರಕ್ಕೆ ಇರುತ್ತೋ ಅದೆಲ್ಲವೂ ಕೂಡ ಒಂದಷ್ಟು ಕಂಟ್ರೋಲ್ ಆಗಿತ್ತು. ಆದರೆ ಕೆಲ ನಾಯಕರುಗಳು ಹೈಕಮಾಂಡ್ ಆದೇಶವನ್ನು ಕೂಡ ಚಾಚು ತಪ್ಪದೆ ಪಾಲಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಗೊಂದಲ ಮುಂದುವರೆದಿದೆ. ಒಂದು ಕಡೆ ವಿಜೇಂದ್ರ ಮತ್ತು ವಿಜೇಂದ್ರರ ತಂದೆಯಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರ ವಿರುದ್ಧ ಯತ್ನಾಳ್ ಅವರು ನೀಡ್ತಾ ಇರತಕ್ಕಂಥ ಹೇಳಿಕೆಗಳು ಮತ್ತು ಯತ್ನಾಳ್ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಕೆಲ ರೆಬಲ್ ನಾಯಕರ ಧೋರಣೆಗಳು, ಮನಸ್ಥಿತಿಗಳು, ಪ್ರತ್ಯೇಕ ಸಭೆಗಳು ಇವೆಲ್ಲವೂ ಕೂಡ ಎಲ್ಲವೂ ಕೂಡ ಅಂದುಕೊಂಡಂತೆ ಕ್ಲಿಯರ್ ಆಗುವಂತಹ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಹಾಗಾಗಿ ಜೆ.ಪಿ. ನಡ್ಡಾ ಅವರ ಪ್ರವಾಸ ಸಂದರ್ಭದಲ್ಲಿ ಅದನ್ನ ಗಮನಕ್ಕೆ ತರುವಂತಹ ಪ್ರಯತ್ನಗಳು ಮಾಡಿತು. ಮತ್ತು ಸಹಜವಾಗಿ ಬಿಜೆಪಿ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಯ ಈ ಒಂದು ಬೆಳವಣಿಗೆ ಏನಿದೆ, ಪಕ್ಷದ ಒಳಗಿರ್ತಕ್ಕಂಥ ಬೆಳವಣಿಗೆ ನಿಶ್ಚಯವಾಗಿ ಕೂಡ ಆಡಳಿತ ಪಕ್ಷದ ಬಳಕೆ ಮಾಡಿಕೊಳ್ಳುತ್ತೆ, ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಈ ಎಲ್ಲ ಬೆಳವಣಿಗೆಗಳನ್ನು ಬಳಸಿಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸಹಜವಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿತಕ್ಕಂಥ ಬಿಜೆಪಿಗೆ ತಮ್ಮ ಪಕ್ಷದ ಒಳಗಡೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಸಹಜವಾಗಿ ಬಹಿರಂಗ ಆದಾಗ ಅದನ್ನ ಕಾಂಗ್ರೆಸ್ ಬಳಕೆ ಮಾಡಿಕೊಂಡು ಟೀಕೆ ಮಾಡಲಿಕ್ಕೆ ಸಹಜವಾಗಿ ಬಳಕೆ ಮಾಡಿಕೊಂಡಿದೆ. ಆದರೆ ನಿಶ್ಚಯವಾಗಿ ಕೂಡ ನಿರೀಕ್ಷಿತವಾಗಿರ್ತಕ್ಕಂಥ ಉದ್ದೇಶ ಬಿಜೆಪಿಗೆ ಸಫಲ ಆಗೋದಿಲ್ಲ. ಹಾಗಾಗಿ ಬಿಜೆಪಿ ಒಳಗಿರ್ತಕ್ಕಂಥ ಸಮಸ್ಯೆನ ಪರಿಹಾರ ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆಗಳು ಇದೆ. ಅದನ್ನ ಹೈಕಮಾಂಡ್ ಯಾವ ರೀತಿ ಪರಿಹಾರ ಮಾಡುತ್ತೆ ಮತ್ತು ಸರ್ಕಾರದ ವಿರುದ್ಧ ನಡೆಸ್ತಕ್ಕಂಥ ಹೋರಾಟ ಸಂದರ್ಭದಲ್ಲಿ ಅಡ್ಡಿ ಆಗ್ತಕ್ಕಂಥ ಪಕ್ಷದ ಒಳಗಿರುವಂತಹ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದು ಯಾವಾಗ ಅಂತಕ್ಕಂಥ ಸಹಜವಾದಂತಹ ಪ್ರಶ್ನೆ ಇದ್ದೇ ಇದೆ. ಸಂಕ್ರಾಂತಿ ಬಳಿಕ ಸರ್ಕಾರಕ್ಕೆ ಸಂಪುಟ ಸರ್ಜರಿ ಫಿಕ್ಸಾ? ಮುಂದಿನ ವಾರ ಸಿಎಂ ಡಿಸಿಎಂ ದೆಹಲಿ ದಂಡಯಾತ್ರೆ ನಡೆಯಲಿದೆಯಂತೆ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಸರ್ಜರಿಯ ಚರ್ಚೆ ಜೋರಾಗಿ ನಡೀತಾ ಇದೆ. ಸಂಕ್ರಾಂತಿ ನಂತರ ಸರ್ಕಾರಕ್ಕೆ ಸಂಪುಟ ಸರ್ಜರಿ ಆಗುತ್ತಾ? ಮುಂದಿನ ವಾರ ಸಿಎಂ ಡಿಸಿಎಂ ದೆಹಲಿ ದಂಡಯಾತ್ರೆಯನ್ನ ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ಸರ್ಜರಿಯ ಬಗ್ಗೆ ಚರ್ಚೆ ನಡೆದಿದೆ. ಕ್ಯಾಬಿನೆಟ್ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯ ಕುರಿತು ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಈಗಾಗಲೇ ಸಚಿವರ ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ ಕೈ ಸೇರಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಡಿಸಿಎಂ ಭಿನ್ನರಾಗ ಇದೆ. ತಮ್ಮದೇ ಲೆಕ್ಕಾಚಾರದಲ್ಲಿದ್ದಾರೆ. ಒಂದ್ ಕಡೆ ಸಿಎಂ ಸಿದ್ದು, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್. ಇಬ್ಬರ ಭಿನ್ನ ರಾಗದಿಂದ ಕ್ಯಾಬಿನೆಟ್ ಪುನರ್ರಚನೆಯ ಜಟಾಪಟಿ ಬಹಳ ಜೋರಾಗಿ ನಡೆದಿದೆ. ಮುಂದಿನ ವಾರವೇ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಜೋರಾಗಿ ಮೀಟಿಂಗ್ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಡಿನ್ನರ್ ಮೀಟಿಂಗ್, ಲಂಚ್ ಮೀಟಿಂಗ್ ಅಂತ ಈ ಮೀಟಿಂಗ್ಗಳು ಬಹಳ ಜೋರಾಗಿ ಅಬ್ಬರಿಸ್ತಾ ಇದೆ. ಸಂಪುಟ ಸರ್ಜರಿಯ ಬಗ್ಗೆ ಒಂದ್ ಕಡೆ ಸಿಎಂ ಲೆಕ್ಕಾಚಾರ ಹಾಕ್ತಾ ಇದ್ರೆ, ಇನ್ನೊಂದ್ ಕಡೆ ಡಿಸಿಎಂ ಇನ್ನೊಂದು ತರದ ಲೆಕ್ಕಾಚಾರದಲ್ಲಿದ್ದಾರೆ. ಯಾರ್ಯಾರ ಲೆಕ್ಕಾಚಾರ ಏನೇನಿದೆ ಅನ್ನೋದನ್ನ ನೋಡ್ತಾ ಇದ್ರಿ ನೀವು ಸ್ಕ್ರೀನ್ ಮೇಲೆ. ಹೈಕಮಾಂಡ್ ಅಂಗಳದಲ್ಲಿ ಈಗ ಸಂಪುಟ ಸರ್ಜರಿ ಚರ್ಚೆ ಆಗ್ತಾ ಇದೆ. ಸಂಕ್ರಾಂತಿ ನಂತರ ಹಾಗಾದ್ರೆ ಸಂಪುಟ ಸರ್ಜರಿ ಆಗುತ್ತಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬಹಳ ಜೋರಾದ ಬೆಳವಣಿಗೆ ಇದು. ಈಗ ಡಿನ್ನರ್ ಮೀಟಿಂಗ್, ಲಂಚ್ ಮೀಟಿಂಗ್ ಅಂತ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಸಂಕ್ರಾಂತಿ ನಂತರ ಒಂದು ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡಬಹುದಾ? ಶ್ವೇತಾ, ಆ ರೀತಿಯಾದಂಥ ನಿರೀಕ್ಷೆಗಳು ಎರಡೂ ಬಣದಲ್ಲಿರ್ತಕ್ಕಂಥ ಶಾಸಕರಲ್ಲಿ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ವಿಸ್ತರಣೆ ಅಂದರೆ ಪುನರ್ರಚನೆ ಮಾಡುವಂಥ ಇಂಗಿತದಲ್ಲಿ ಇದ್ದಾರೆ. ಆ ರೀತಿಯಾದಂಥ ಪುನರ್ರಚನೆ ಆದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಚಿವರನ್ನು ಕೈಬಿಟ್ಟು ತಮ್ಮ ಆಪ್ತ ಬಣದ ಶಾಸಕರನ್ನು ಸಚಿವರನ್ನಾಗಿ ಮಾಡುವಂತಹ ಒಂದು ಇಂಗಿತ ಮುಖ್ಯಮಂತ್ರಿಗಳಲ್ಲಿದೆ. ಆ ಕಾರಣಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಕಳೆದ ಡಿಸೆಂಬರ್ನಲ್ಲಿಯೇ ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತೆ, ಅದೊಂದು ಪೀಕಿಗೂ ಕೂಡ ಹೋಗಿತ್ತು. ಅಲ್ಲಿ ಆದಂತಹ ಮಾತುಕತೆಗಳ ಪ್ರಕಾರ ಅದರಲ್ಲಿ
ಕ್ಯಾಬಿನೆಟ್ ಪುನರ್ರಚನೆ ಆಗದೇ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಂಥ ತೀರ್ಮಾನ ಮತ್ತು ಅವರು ನೀಡಿದಂತಹ ಸಲಹೆಯಿಂದಾಗಿಯೇ ಕ್ಯಾಬಿನೆಟ್ ಪುನರ್ರಚನೆ ಆಗಲಿಲ್ಲ ಅನ್ನುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಹೇಳಿದ್ದೇನು ಅಂದರೆ KPCC ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕಾಗಿದೆ, ಹೀಗಾಗಿ ಅದು ಫೈನಲ್ ಆಗುವ ತನಕ ಕ್ಯಾಬಿನೆಟ್ ಪುನರ್ರಚನೆ ಆಗೋದು ಬೇಡ, ಜೊತೆಯಲ್ಲೇ ಆಗೋದೇ ಆದರೆ KPCC ಅಧ್ಯಕ್ಷರ ಬದಲಾವಣೆಯ ಬಳಿಕವೇ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿದರು. ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಸದ್ಯಕ್ಕೆ ಈ ಪುನರ್ರಚನೆ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿತ್ತು. ಸೊ ಈಗ ಜನವರಿ ಆಗ್ತಿದೆ, ಹೊಸ ವರ್ಷ ಕಾಲಿಟ್ಟಿರೋದ್ರಿಂದ ಸಹಜವಾಗಿ ಜನವರಿಯ ಬಳಿಕ ಅನ್ನುವಂಥ ಚರ್ಚೆಗಳಿತ್ತು. ಹಾಗಾಗಿ ಈಗ ಎಲ್ಲ ಕಡೆಗೂ ಒತ್ತಡಗಳು ಶುರುವಾಗಿದ್ದಾವೆ. CM ಮತ್ತು DCM ಇಬ್ಬರೂ ಕೂಡ ಮುಂದಿನ ವಾರ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ನಿಶ್ಚಿತವಾಗಿ ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಇದ್ದಾರೆ. ಸಿದ್ದರಾಮಯ್ಯನವರ ಪ್ಲಾನ್ ಏನು? ತಮ್ಮ ಆಪ್ತರನ್ನ ಅಂದರೆ ಹಿರಿಯ ಶಾಸಕರನ್ನ ಕ್ಯಾಬಿನೆಟ್ನ ಒಳಗೆ ತೆಗೆದುಕೊಳ್ಳುವಂಥ ಪ್ರಯತ್ನ, ಆ ಮೂಲಕ DK ಶಿವಣ್ಣದವರಿಗೆ ಟಕ್ಕರ್ ಕೊಡಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ವಾದ ಏನು, KPCC ಅಧ್ಯಕ್ಷ ಸ್ಥಾನ ಇಳಿಯೋದೇ ಆದರೆ ನೇರವಾಗಿ CM ಸ್ಥಾನಕ್ಕೆ ಹೋಗಬೇಕು, ಅಲ್ಲಿಯ ತನಕ ಕ್ಯಾಬಿನೆಟ್ ಪುನರ್ರಚನೆ ಆಗೋದನ್ನು ಮುಂದೂಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮುಂದುವರಿಸಿದ್ದಾರೆ. ಆ ಕಾರಣಕ್ಕಾಗಿ ಅವರು ಕೊಡ್ತಾ ಇರುವಂಥ ಕಾರಣ KPCC ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಬೇಡ, ಮಾಡೋದೇ ಆದರೆ ಎರಡು ಒಟ್ಟಿಗೆ ಮಾಡಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ CM ತಮ್ಮ ಆಪ್ತರನ್ನ ಕರೆತರುವಂಥ ಪ್ರಯತ್ನ, ಒಂದು ಕಡೆ ಸರ್ಕಾರದಲ್ಲೂ ಹಿಡಿತ ಇಟ್ಕೊಳ್ಳೋದಕ್ಕೆ, ಜೊತೆಗೆ ಪಕ್ಷದ ಒಳಗೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಹಿಡಿತವನ್ನು ಸಾಧಿಸಲಿಕ್ಕೆ ಪ್ರಯತ್ನಗಳನ್ನು ಮುಂದುವರಿಸ್ತಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಈ ಪ್ಲಾನನ್ನು ಅರ್ಥಕೊಂಡಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಒಂದು ಕಡೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ, ಸೊ ಇನ್ನೊಂದು ಕಡೆ KPCC ಅಧ್ಯಕ್ಷರ ಬದಲಾವಣೆ ಆಗೋದಾದರೆ ಕ್ಯಾಬಿನೆಟ್ ಪುನರ್ರಚನೆಯ ಅಲ್ಲಿಯ ತನಕ ಮುಂದೂಡಿ ಮೊದಲೇ ಕ್ಯಾಬಿನೆಟ್ ಮಾಡೋದು ಬೇಡ ಅನ್ನುವಂಥ ಅಭಿಪ್ರಾಯದಲ್ಲಿ ಅವರಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೂ ಕೂಡ ಈಗ ತಲೆಬಿಸಿಯಾಗಿದೆ. ಮೊದಲು KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು, ಅಥವಾ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು, ಅಥವಾ ಎರಡನ್ನೂ ಜೊತೆಗೆ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸಿದರೆ ಮುಂದೇನು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿದೆ. ಅವರು ತಮ್ಮ ಅಧಿಕಾರದ ಒಪ್ಪಂದದ ಬಗ್ಗೆ ಈಗಾಗಲೇ ಹೇಳಿರೋದ್ರಿಂದ ಆ ಒಪ್ಪಂದವನ್ನು ಜಾರಿಗೊಳಿಸಿ ಎನ್ನುವಂತಹ ಒಂದು ಒತ್ತಡವನ್ನು ಕೂಡ ಹಾಕೋದಕ್ಕೆ ಅವಕಾಶಗಳಿದ್ದಾವೆ. ಹೀಗಾಗಿ ಎರಡೂ ಬಣದಲ್ಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ, KPCC ಅಧ್ಯಕ್ಷರ ಬದಲಾವಣೆ, ಬಹಳ ತಿಕ್ಕಾಟಗಳು CM ಮತ್ತು DCM ನಡುವೆ ನಡೀತಾ ಇದೆ. ಮುಂದಿನ ವಾರ ದೆಹಲಿಗೆ ಹೋದ ಮೇಲೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದಂತೂ ನಿಜ, ಶಾಸಕರು ಬಕಪಕ್ಷಿಗಳ ರೀತಿ ಕಾಯ್ತಾ ಇದ್ದಾರೆ. ಹಿರಿಯ ಶಾಸಕರು 5 ಬಾರಿ 6 ಬಾರಿ ಗೆದ್ದಿರ್ತಕ್ಕಂಥವ್ರು ಕೂಡ ಕ್ಯಾಬಿನೆಟ್ ಒಳಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅಂಥವ್ರೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಗ್ಬೋದೇನೋ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಆದರೆ CM DCM ಅವರ ಲೆಕ್ಕಾಚಾರದ ನಡುವೆ ದಿನೇ ದಿನೇ ಈ ಪುನರ್ರಚನೆ ವಿಚಾರ ಮುಂದಕ್ಕೆ ಹೋಗ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.